ಗಾಯ್ಸ್ ಇವಾಗ ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ ಅಲ್ಮೇಲ್ ಮಂಗಾಪುರಂಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮದು ನಾಳೆ ಸಂಜೆ ಇರೋದು ದರ್ಶನ. ಅದಕ್ಕೆ ಇವಾಗ ನಮ್ಮ ಅಪ್ಪ ನಮ್ಮ ಅಣ್ಣ ಎಲ್ಲ ಕಾರಲ್ಲಿ ವೆಯ್ಟ್ ಮಾಡ್ತಾವ್ರೆ. ಬನ್ನಿ ಹೋಗೋಣ. ಸ್ವಲ್ಪ ಲೇಟ್ ಆಗ್ಬಿಟ್ಟೈತೆ ಗೈಸ್, ಆದರೂ ಅಡ್ಜಸ್ಟ್ ಮಾಡ್ಕೊತವ್ರೆ. ಬರೋಣ. ನಾವು ಇದ್ದಿದ್ದು ಹೋಟ್ಲು ಇದೆ, ಇದು CCR ಗಾರ್ಡನ್ ಅಂತ. ಇವಾಗ ಆ ಸೈಡ್ಗೆ ಹೋಗ್ಬೇಕು ನಾವು. ಅಲ್ಲೇ ಕಾಣಿಸ್ತಾ ಇತ್ತಲ್ಲ, ಅದೇ ಶ್ರೀ ವಿಷ್ಣು ನಿವಾಸಂ ಅಂತ. ಈ ಕಡೆ ಬೇರೆನೇ ವೈಬ್ ಇದೆ ಗೈಸ್ ನೋಡೋಕೆ ಮಾತ್ರ. ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲೇ ಕೊಡೋದು ಟೋಕನು. ಇದು ಆಪೋಸಿಟೇ ಬಸ್ ಸ್ಟ್ಯಾಂಡ್ ಇರುತ್ತೆ. ನಮ್ಮ ಕಾರ್ ಇಲ್ಲೇ ಐತೆ ಗೈಸ್, ಇಲ್ಲೇ ನಮ್ಮದು ಪಕ್ಕದಲ್ಲೇ ಇದ್ದಿದ್ದು ಹೋಟ್ಲು. ಆಮೇಲೆ ನೀವೇನಾದರೂ ಬಂದರೆ ಇಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಇರುತ್ತೆ. ನಂತರ ದೊಡ್ಡ ದೊಡ್ಡ ಶರ್ಟ್ ಹಾಕೊಂಬರ್ಬೇಡ್ರಿ, ಸಿಕ್ಕಾಬಟ್ಟೆ ಬಿಸಿಲು. ಯಾಕೆ ಹೇಳ್ತೀರಾ? ಅಯ್ಯೋ ಗಾಯ್ಸ್, ಇವಾಗ ಫೈನಲ್ ಆಗಿ ನಾವಿದ್ದೀವಿ ತಿರುಚಿನೂರು ಅಂತ. ನೀವು ಕೇಳ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದರೆ ಈ ಅಲ್ಮೇಲ್ ಮಂಗಮ್ಮನ ದೇವಸ್ಥಾನ ಏನೈತಲ್ವಾ, ಈ ಮಂಗಾಪುರಕ್ಕೆ ಆರಂಭಿಕವಾದಂಥ ಹೆಸರೇ ಈ ತಿರುಚನೂರು. ಅಲ್ಮೇಲ್ ಮಂಗಮ್ಮನ ದೇವಸ್ಥಾನ ಇಲ್ಲಿಂದ ಒಂದು 100 ಮೀಟ್ರ್ ದೂರದಲ್ಲೇ ಐತೆ. ಇವಾಗ ನಾವಿದ್ದೀವಿ ಭೋಜನ ಶಾಲಾ ಮುಂದೆ, ಅಂದರೆ ಅನ್ನ ಸಂತರ್ಪಣೆ ಮಾಡೋ ಅಂಥ ಜಾಗದಲ್ಲಿ. ಅಲ್ಲೆಲ್ಲೂ ಕಾರ್ ಪಾರ್ಕಿಂಗ್ ಇರಲಿಲ್ಲ. ಈ ಶ್ರಾವಣ ತಿಂಗಳಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಗೈಸ್. ಅದಕ್ಕೇ ಗಾಡಿ ಒಳಗೆ ತೊಗೊಂಬಂದ್ಬಿಟ್ಟಿದ್ದೀವಿ ಇಲಾಖೆಗೆ. ಇಲ್ಲೂ ಅಷ್ಟೇ ಪಾರ್ಕಿಂಗ್ ಚಾರ್ಜ್ ಇರುತ್ತೆ 70 ರೂಪಾಯಿ. ನೀವೇನಾದರೂ ಅಲ್ಮೇಲ್ ಮಂಗಾಪುರಕ್ಕೆ ಬರಬೇಕು ಅಂದರೆ ಇಲ್ಲಿ ಬಸ್ಸು ವ್ಯವಸ್ಥೆನೂ ಇರುತ್ತೆ, ಪ್ಲಸ್ ಆಟೋ ವ್ಯವಸ್ಥೆನೂ ಇರುತ್ತೆ. ನೀವು ಯಾವ್ದ್ರಲ್ಲಿ ಬೇಕಂದ್ರೂ ಬರ್ಬೋದು. ನೀವು ಒಳಗೆ ಹೋಗ್ಬೇಕು ಅಂದರೆ ಫೋನು ಅಲೋ ಮಾಡಲ್ಲ ಒಳಗಡೆಗೆ. ಅಲ್ಲೇ ಕೌಂಟ್ರುಗಳು ಇರುತ್ತೆ, ಫ್ರೀ ಕೌಂಟ್ರುಗಳು. ಇಲ್ಲ 10-20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲೋಗಿ ನಿಲ್ಲಿಸ್ಬಿಟ್ಟು ನೀವು ನೆಮ್ಮದಿಗೆ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೋದು. ಈ ಮಂಗಾಪುರ ತಿರುಪತಿಯಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿದೆ. ಆರಾಮ್ಸೆ ಹೋಗ್ಬೋದು ಗೈಸ್. ಬನ್ನಿ ಇವಾಗ ಹೋಗಿ ದೇವ್ರ ದರ್ಶನ ಮಾಡೋಣ. ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ಮಾಡೋಣ ಅಂತ. ಇಲ್ಲಿ ಪ್ರಮುಖವಾದ ದೇವತೆ ಅಂದರೆ ಮಂಗಮ್ಮ ದೇವಿ ಅಂದರೆ ಪದ್ಮಾವತಿ ಅಮ್ಮನವರು, ಶ್ರೀನಿವಾಸನ ಪತ್ನಿಯಾದಂಥ ಷದ್ಮಾವತಿ ಅಮ್ಮನವರ ದರ್ಶನ ಮಾಡೋಕ್ಕೆ ನಾನು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ಪುಷ್ಪಕರಣಿನ ನೋಡ್ಬೋದು. ಪುಷ್ಪಕರಣಿ ಅಂದರೆ ಏನಪ್ಪ ಅಂದರೆ ಕಲ್ಯಾಣಿಯಲ್ಲಿ ದೇವಿ ಉಗಮವಾದ್ಲು ಅಂತ ಮಾತಿದೆ. ಇದು ಸ್ಥಳ ಪುರಾಣ ಹೇಳುತ್ತೆ. ಆ ಒಂದು ಜಾಗಕ್ಕೆ ಇವಾಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲಸ್ಸು ದೇವ್ರ ದರ್ಶನ ನೀವು ಮಾಡ್ಬೋದು. ಬನ್ನಿ ಹೋಗಿ ದೇವ್ರ ದರ್ಶನ ಮಾಡಿ ಪಾವನರಾಗೋಣ. ಗೈಸ್, ಈ ಗೇಟ್ ಏನು ನೋಡ್ತಾ ಇದ್ರಲ್ವಾ, ಈ ಗೇಟಿಂದನೂ ನೀವು ಬೇಕಂದ್ರೆ ಒಳಗೆ ಹೋಗ್ಬೋದು. ಆದರೆ ಚಪ್ಪಲಿ ಬಿಡೋದ್ರಿಂದ ಹಿಡಿದು ಮೊಬೈಲ್ನ ಇಡುವ ಸ್ಥಳ ಬಂದು ಇನ್ನೊಂದು ಗೇಟ್ ಇದೆ ಆ ಸೈಡಲ್ಲಿ. ಆ ಗೇಟ್ಗೆ ಹೋಗ್ಬೋದು. ಆಮೇಲೆ ನೀವು ಕೇಳ್ಬೋದು ನಮ್ಮ ಕನ್ನಡಿಗರ ಕೊಡುಗೆ ಏನು ಅಂತ. ಈ ದೇವಸ್ಥಾನಕ್ಕೆ ಚೋಳರು ಮತ್ತು ವಿಜಯನಗರ ಸಾಮ್ರಾಜ್ಯ ಇದ್ದಂಥ ಕಾಲದಲ್ಲಿ ಇಲ್ಲಿ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ ಈ ದೇವಸ್ಥಾನಕ್ಕೆ. ಎಸ್ಪೆಷಲಿ ಮಂಗಾಪುರಂ ಅಂದರೆ ಆಗಿನ ಕಾಲದಲ್ಲಿ ಒಂದು ಬೇರೆನೇ ವೈಬ್ ಗೈಸ್. ಅವಾಗಿಂದನೇ ಈ ದೇವಸ್ಥಾನ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ನಿಮಗೆ. ನೋಡ್ರಿ, ಇದ್ರ ಕಲರ್ ಆಗಿರ್ಬೋದು, ಬಣ್ಣ ಆಗಿರ್ಬೋದು. ಈ ಕಡೆ ನೀವು ಏನು ತಿರುಪತಿ ಬರ್ದಿರಲ್ವಾ, ಈ ಓಲ್ ಇಂಡಿಯಾನೇ ಒಂಥರ ಡಿಫ್ರೆಂಟ್ ಆಯಿತು ಅಂದರೆ ಈ ತಿರುಪತಿ ಪ್ಲೇಸೇ ಒಂಥರ ಡಿಫ್ರೆಂಟ್ ಗೈಸ್. ಇಲ್ಲಿ ಕೊಡೋಂಥ ಲಾಡು ನೋಡ್ಬೇಕು ನೀವು, ಅಮೃತ ಥರ ಇರುತ್ತೆ. ಬನ್ನಿ ಇವಾಗ ಹೋಗೋಣ. ಹೋಗಿ ಫೋನ್ನ ಇಟ್ಕೊಳಕು. ಆಮೇಲೆ ಬಂದು ತದನಂತರ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಏನೇನಿದೆ ಅಂತ ಎಕ್ಸ್ಪ್ಲೈನ್ ಮಾಡೋಣ. ಫಸ್ಟ್ ಹೋಗಿ ಇವಾಗ ಫೋನ್ನ ಡೆಪಾಸಿಟ್ ಮಾಡಬೇಕು. ನೋಡಿ, ಇದು ಗೇಟ್ ನಂಬರ್ 3 ಅಂತ. ಇಲ್ಲಿ ನೀವು 50 ರೂಪಾಯಿ ಮತ್ತು 200 ರೂಪಾಯಿ ಟಿಕೆಟ್ಗಳನ್ನ ತಗೊಂಡು ದರ್ಶನ ಮಾಡ್ಬೋದು. ಪ್ಲಸ್ ಫೋನ್ನ ಇಲ್ಲೇ ಡೆಪಾಸಿಟ್ ಮಾಡ್ಬೋದು, ಚಪ್ಪಲಿನ ಇಲ್ಲೇ ಬಿಡ್ಬೋದು ಗೈಸ್. ಈ ಸೈಡಲ್ಲೇ ಬಿಟ್ಟು ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗೋಣ. ನಾವು 200 ರೂಪಾಯಿ ಟಿಕೆಟಲ್ಲಿ ಹೋಗೋಣ ಅಂತಿದ್ದೀವಿ. ಇವಾಗ 200 ರೂಪಾಯಿ ಟಿಕೆಟ್ ತಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಗೈಸ್, ಫೈನಲಿ ಇವಾಗ ದೇವ್ರ ದರ್ಶನ ಮಾಡಿದಾಯ್ತು. ದೇವ್ರ ದರ್ಶನ ಅಂತೂ ಸೂಪರ್ ಆಗೈತೆ ಗೈಸ್. ಒಂದು 2 ಅವರ್ ತಗೊಂತು. ಜನ ಸಿಕ್ಕಾಪಟ್ಟೆ ಜನ ಅವರೇ ನೋಡ್ಬೋದು. ಇದಾಗಿರುತ್ತೆ ಒಳಗಡೆ ಯಾವ ಥರ ಕಾಣುತ್ತೆ ಅಂತ. ನೀವು ಹಿಂಗಾಸಿಂದ ಹಿಂಗೆ ಒಳಗಡೆ ಹೋದ್ರೆ ಮೈನಾಗಿ ಅಮ್ಮನವರ ಟೆಂಪಲ್ ನೋಡ್ಬೋದು. ಅದ್ರ ಪಕ್ಕದಲ್ಲೇ ಶ್ರೀಕೃಷ್ಣ ಜಗನ್ನಾಥ ಪ್ರಭುಗಳ ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲೇ ಗೋವಿಂದ ಸ್ವಾಮಿದು ದೇವಸ್ಥಾನ ಐತೆ.
ಹಬ್ಬಾ ಎಷ್ಟು ಜನ ಅಂತೀರ ಒಳಗಡೆ, ಸಿಕ್ಕಾಪಟ್ಟೆ ಜನ ಅವ್ರೆ ಗೈಸ್. ಇಲ್ಲೆಲ್ಲ ಅಂಗಡಿಗಳನ್ನೆಲ್ಲ ನೋಡ್ಬೋದು ನೀವು. ಒಳಗಡೆ ದೇವಸ್ಥಾನ ಮಾತ್ರ ಸೂಪರ್ ಆಗೈತೆ ಗೈಸ್. ಇಲ್ಲೂ ಅಷ್ಟೇ ನೀವು ಚಿನ್ನನ ದೇವಸ್ಥಾನಕ್ಕೆ ಲೇಪನ ಮಾಡಿರೋದನ್ನ ನೀವು ಇಲ್ಲಿ ನೋಡ್ಬೋದು. ಅಷ್ಟು ಸಗದಾಗೈತೆ ದೇವಸ್ಥಾನ. ಏನು ಹೇಳೋದು ಗೈಸ್, ಸಿಕ್ಕಾಪಟ್ಟೆ ರಶ್ಶು. ಹೋಗಿ ಫೋನ್ ಎತ್ಕೊಂಡ್ಬಂದು ವಿಡಿಯೋ ಮಾಡ್ತಾ ಇರೋದು. ಇವಾಗ ನೀವು ಹಿಂಗೆ ಮುಂದೆ ಹೋಯ್ತೀರಾ ಅಂದರೆ ಅನ್ನ ಸಂತರ್ಪಣೆ ಇರೋ ಜಾಗಕ್ಕೆ ಹೋಗ್ಬೋದು. ಒಳಗಡೆನೂ ಪ್ರಸಾದನೂ ಕೊಡ್ತಾರೆ. ನೆಮ್ಮದಿ ಕುಂತ್ಕೊಳ್ಳೋದೈತಲ್ವ ದೇವಸ್ಥಾನ ಮುಂದೆ, ಏನೋ ಒಂಥರ ಫೀಲ್ ಕೊಡುತ್ತೆ. ಅದು ಮಾತ್ರ ಹಿಂಗೆ ಒಂದು ಫೋಟೋ ತಕ್ಕೊಂಬಿಟ್ರೆ ಅದು ಮೆಮೊರಬಲ್, ಲೈಫ್ ಟೈಮ್ ಮೆಮೊರಬಲ್ಲು. ಹೆಂಗೆ ಕಾಣುತ್ತೆ ನೋಡ್ರಿ ದೇವಸ್ಥಾನ, ಅಲ್ವಾ? ನೋಡಕ್ಕೆ 2 ಕಣ್ಣು ಸಾಲದು ಗೈಸ್, ಸಖತ್ ಫೀಲ್ ಕೊಡುತ್ತೆ ಈ ಸೈಡ್ ಮಾತ್ರ ದೇವಸ್ಥಾನಗಳು ನನಗಂತೂ. ಆಮೇಲೆ ಇಲ್ಲಿ ಯಾವಾಗ ನಿಮಗೆ ಈ 3ನೇ ಶ್ರಾವಣ ಬರುತ್ತಲ್ವ, ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡೋದು ಅವಾಗ. 3ನೇ ಶ್ರಾವಣ ಅವಾಗಂತೂ ಜನ ಆಗ್ಬಿಡ್ತಾರೆ. ಈ ಪ್ರತಿ ವಾರ ಇವಾಗ ಶ್ರಾವಣ ಎಷ್ಟು ದಿನ ಇರುತ್ತಲ್ವ, ಪ್ರತಿ ದಿನವೂ ಈ ಥರ ವಿಶೇಷವಾಗಿ ಪೂಜೆಗಳು ನಡೀತಾ ಇರುತ್ತೆ. ಈ ಥರ ರಥದ ಮೆರವಣಿಗೆ ಎಲ್ಲ ನಡೀತಾ ಇರುತ್ತೆ. ಇದರಲ್ಲಿ ನಾವಿರೋದೇ ಒಂದು ಪುಣ್ಯ ನಮ್ಮದು. ಅಪ್ಪ ನೋಡ್ರಿ, ಇಲ್ಲಿ ಲಾಸ್ಟ್ಗೆ ಇಲ್ಲಿ ಬಂದ್ಬಿಟ್ಟು ಮುಂದೆ ತಿರುಗಲ್ಲಿರುತ್ತೆ. ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ತುಪ್ಪದ ದೀಪ ಹಚ್ಬಿಟ್ರೆ ದೇವ್ರಿಗೆ ಸಲ್ದಂಗೆ ನಮ್ಮ ಕೋರಿಕೆಗಳು ಏನೇ ಇದ್ರು ನೆರವೇರಿಸ್ತಾರೆ ಅಮ್ಮನವರು. ಪದ್ಮಾವತಿ ದೇವಿ ನಮ್ಮ ವೆಂಕಟೇಶ್ವರ, ನಮ್ಮ ಬಾಸ್ ಪತ್ನಿ ಪದ್ಮಾವತಿ ಅಮ್ಮನವರು. ಇದರಿಂದನೇ ನಿಮಗೆ ಇದಿರೋದು ಕಲ್ಯಾಣಿ ಇರೋದು, ದೊಡ್ಡ ಕಲ್ಯಾಣಿ, ಸಿಕ್ಕಾಪಟ್ಟೆ ದೊಡ್ಡದು. ಅಲ್ಲೆಲ್ಲ ಹೋಗಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ ಗೈಸ್. ಇವಾಗ ಸಿಕ್ಕಾಪಟ್ಟೆ ಜನ ಜಾಸ್ತಿ ಅಂದ್ಬಿಟ್ಟು ಎಲ್ಲ ರೆಸ್ಟ್ರಿಕ್ಷನ್ ಮಾಡ್ಬಿಟ್ಟವ್ರೆ. ಹೆಂಗೈತೆ ನೋಡ್ರಿ. ಇಲ್ಲಿ ನೀವು ಅರ್ಚನೆಗಳು ಮಾಡಿಸ್ತೀರಂದ್ರೆ ಇಲ್ಲಿ ಅರ್ಚನೆಗಳು ಮಾಡಿಸ್ಬೋದು. ಇಲ್ಲಿ 200 ರೂಪಾಯಿ ಟಿಕೆಟ್ ಇದೆ, 50 ರೂಪಾಯಿ ಟಿಕೆಟ್ ಇದೆ, ಫ್ರೀ ದರ್ಶನ ಟಿಕೆಟ್ ಇದೆ. ಈ ದೇವಸ್ಥಾನ 3 ಗಂಟೆ ಕ್ಲೋಸ್ ಆಗುತ್ತೆ, ತಿರ್ಗಾ 4 ಗಂಟೆಗೆ ಓಪನ್ ಮಾಡ್ತಾರೆ. 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ, 9ರಿಂದ 10 ಗಂಟೆವರೆಗೂ ಓಪನ್ ಇರುತ್ತೆ ನೋಡ್ರಿ. ಇಲ್ಲೇ ಹಾಕ್ಬಿಟ್ಟವ್ರೆ ಟೈಮಿಂಗ್ಸ್. ಒಟ್ಟಿನಲ್ಲಿ ದೇವಸ್ಥಾನ ದರ್ಶನ ಎಲ್ಲ ಸೂಪರ್ ಆಗೈತು ಗೈಸ್. ಇವಾಗ ಅನ್ನ ಸಂತರ್ಪಣೆ ಕಡೆ ಹೋಗ್ಬೇಕು. ಬನ್ನಿ, ಹೊಟ್ಟೆ ಹಸಿತೈತೆ. 2 ಅವರ್ ದರ್ಶನಕ್ಕೆ ನಿಂತ ಮೇಲೆ ಇಲ್ಲಿ ನೋಡ್ಬೋದು. ಇಲ್ಲಿ ಮುಂದೆ ಬಂದರೆ ನಿಮಗೆ ಇಲ್ಲಿ ಏನಪ್ಪ ಅಂದರೆ ನೀವು ಲಾಡು ತಗೊಬೋದು. ಇಲ್ಲಿ ಸಿಗೋವಂಥ ಲಾಡು ದಿ ಬೆಸ್ಟ್ ಲಾಡು ಗೈಸ್. ತಿರುಪತಿಲಿ ಏನು ಸಿಗುತ್ತಲ್ವಾ ಆ ಟೇಸ್ಟ್ ತಕ್ಕಂತೆ ಇಲ್ಲಿ ಅಲ್ಲಿ ಉಂಡೆ ಲಾಡು ಥರ ಇದ್ರೆ ಇಲ್ಲಿ ಸ್ವಲ್ಪ ರುಬ್ಬಿರೋ ಲಾಡು ಥರ. ನನಗಿದು ಸಿಕ್ಕಾಪಟ್ಟೆ ಇಷ್ಟ ಲಾಡು ತಿನ್ನೋಕ್ಕೆ. ಇಲ್ಲಿ ಬೇಕಂದ್ರೆ ನೀವು ಲಾಡುನ ಪರ್ಚೇಸ್ ಮಾಡ್ಬೋದು ಆರಾಮ್ಸೆ. ಇವಾಗ ಬನ್ನಿ ಗೈಸ್, ಪ್ರಸಾದನ ಸವಿಯೋಣ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತೆ, ಈ ಜನ್ಮ ಪಾವನ ಇವತ್ತು ಗೈಸ್. ಇವಾಗ ಅನ್ನ ಸಂತರ್ಪಣೆ ಮಾಡೋ ಅಂಥ ಜಾಗಕ್ಕೆ ಹೋಗ್ತಾ ಇದೀವಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಯಾವ ಥರ ಏನೇನು ಪ್ರಸಾದ ಸಿಗುತ್ತೆ ಎಲ್ಲ ತೋರಿಸಿ ಅದನ್ನ ಟ್ರೈ ಮಾಡೋಣ. ಇವಾಗ ಬಂದಿದೆ ನೋಡಿ ಗೈಸ್, ಎಷ್ಟು ಜನ ವಿಶಾಲವಾಗಿ ಕುತ್ಕೊಂಡು ಊಟ ಮಾಡ್ತಾವ್ರೆ. ಸಿಕ್ಕಾಪಟ್ಟೆ ದೊಡ್ಡದಿದು ಅನ್ನ ಸಂತರ್ಪಣೆ. ಚಲೋ, ನೀವು ಈ ತಿರುಪತಿಗೆ ಎಲ್ಲಿ ಬೇಕಂದ್ರೆ ಹೋದ್ರೂ ಅನ್ನ ಸಂತರ್ಪಣೆ ನೆರವೇರ್ತಾನೆ ಇರುತ್ತೆ ಗೈಸ್. ಬನ್ನಿ ಹೋಗೋಣ. ಇವಾಗ ಎಷ್ಟು ಜನ ಅವ್ರು ನೋಡಿ ಗೈಸ್. ಇವತ್ತು ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಊಟ ಸ್ಟಾರ್ಟ್ ಆಗೋದು. 12 ಗಂಟೆಯಿಂದ ನಿಮಗೆ ಸಂಜೆ 4 ಗಂಟೆವರೆಗೂ ನಡೆಯುತ್ತೆ. ತಿರುಪತಿಲಿ ಮಾತ್ರ ನಿಮಗೆ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಅಂದರೆ ಬೆಳಗ್ಗೆ 7:30ಗೆ ಸ್ಟಾರ್ಟ್ ಆದರೆ ಮಧ್ಯರಾತ್ರಿ 11-12 ಗಂಟೆವರೆಗೂ ನಿಮಗೆ ಊಟ ಸಿಗುತ್ತೆ ತಿರುಪತಿಲಿ ಗೈಸ್. ಇಲ್ಲಿ ನೋಡಿ, ಬಾಳೆ ಎಲೆ ನೀರು ಹಾಕಿರಿ, ಏನು ಸಾಗರ ಕಾಣಿಸ್ತೈತೆ ಬಾಳೆ ಎಲೆ. ಅಮೃತ ಈ ಥರ ಬಡಿಸ್ತಾರೆ ಎಲ್ಲ ದೇವ ಪ್ರಸಾದನ. ನೋಡಿ ಗೈಸ್, ಕುಂಬಳಕಾಯಲ್ಲಿ ಮಾಡಿರೋ ಪಲ್ಯ, ಇದು ಸ್ವೀಟು. ಈ ಸ್ವೀಟ್ನ ಟ್ರೈ ಮಾಡೋಣ. ದೇವ್ರ ಪ್ರಸಾದ ಅಮೃತ ಗೈಸ್. ಕುಂಬಳಕಾಯಿ ಪಲ್ಯನ ಸಗದಾಗೈತಿ. ಅನ್ನ ಹಾಕ್ತಾರೆ, ಅನ್ನ ತಿನ್ನೋಣ. ಎಲ್ಲ ಭಕ್ತಾದಿ ಊಟ ಮಾಡ್ತಾವ್ರೆ. ನಾವು ನೆಮ್ಮದಿಯಾಗಿ ಊಟ ಮಾಡೋಣ ಇವಾಗ.
ಗೈಸ್ ಫೈನಲಿ ಇವಾಗ ಅನ್ನ ಸಂತರ್ಪಣೆ ಟೇಸ್ಟ್ ಮಾಡಿದೈತೆ ಗೈಸ್, ಮಸ್ತಾಗೈತೆ ಪ್ರಸಾದ ಮಾತ್ರ ಅಮೃತ. ಏನ್ ಹೇಳ್ಬೇಕು ಅಂತಾನೆ ಪದಗಳು ಬರ್ತಾ ಇಲ್ಲ. ಫೈನಲಿ ಹೋಪ್ಲಿ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೀವು ಏನಾದರೂ ತಿರುಪತಿಗೆ ಬಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಅಲ್ಮೇಲ್ ಮಂಗಮ್ಮನ ದೇವಸ್ಥಾನಕ್ಕೆ ಬಂದು ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬೇರೆ ಬೇರೆ ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಗೈಸ್.